ರಿಯಲ್ ಟೈಮ್ ಏನು ಅಂತ ಹೇಳಿಲ್ಲ ಅನ್ನೋ ಆರೋಪ. ಮತ್ತೆ ನಿಗದಿತ ಸಮಯಕ್ಕೆ ಇವರು ಫ್ಲೈಟ್ ಅನ್ನ ಇವರು ಮೂವ್ ಮಾಡಲಿಲ್ಲ ಅನ್ನೋದೆಲ್ಲವೂ ಕೂಡ ಈಗ ಪ್ರಯಾಣಿಕರು ಮಾಡ್ತಾ ಇರುವಂತ ಆರೋಪ. ಮಿಸ್ಮ್ಯಾನೇಜ್ಮೆಂಟ್ ಏನಾದ್ರೂ ಇಂಡಿಗೋ ಮಾಡ್ತಾ ಇದನ್ನ ಸರಿಯಾಗಿ ನಿಭಾಯಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ ಇಂಡಿಗೋಗೆ? ಖಂಡಿತ ಇದು ಮಿಸ್ಮ್ಯಾನೇಜ್ಮೆಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ 2024 ಇಂದಾನೇ ಇದು ತರಬೇಕು ಅಂತ DGCA ಚರ್ಚೆ ಮಾಡ್ತಾನೆ ಇದ್ರು. ಇದನ್ನ ಯಾಕೆ ತರಬೇಕು ಅಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಪೈಲಟ್ ಅಂಡ್ ಪ್ರಯಾಣಿಕರ ಸೇಫ್ಟಿಗೋಸ್ಕರ ಇದು ತರಬೇಕು ಅಂತ ಮಾಡ್ತಾ ಇದ್ರು. ಇದು ಬಹಳ ಹಿಂದೆಯಿಂದಾನೇ ಚರ್ಚೆಯಲ್ಲಿತ್ತು. ಬಟ್ ಇವ್ರದ್ದು ಈ ಇಂಡಿಗೋ ಅವ್ರದೇ ಬಹಳ ಇರೋದ್ರಿಂದ ಇದನ್ನ ತಳ್ಕೊಂಡ್ ಬರ್ತಾ ಇದ್ರು ಮುಂದಕ್ಕೆ. ಯಾವಾಗ ಡೆಲ್ಲಿ ಹೈಕೋರ್ಟ್ ಚಾಟಿ ಬೀಸ್ತು ಅವಾಗ ಇವರು ಎಚ್ಚೆತ್ಕೊಂಡು ಇದನ್ನ ಇಂಪ್ಲಿಮೆಂಟ್ ಮಾಡಕ್ ಹೋದ್ರು. ಈಗ ಏನಾಗ್ತಾ ಇದೆ ಅಂದ್ರೆ ಅವ್ರ ಸರ್ವರ್ಗಳು ಸರಿ ಕೆಲಸ ಮಾಡ್ತಾ ಇಲ್ಲ, ಸರಿಯಾಗಿ ಮೆಸೇಜ್ ರೀಚ್ ಆಗ್ತಾ ಇಲ್ಲ. DGCA ಇನ್ನೊಂದ್ ಕಡೆ ಚಾಟಿ ಬೀಸ್ತಾ ಇದೆ. ಇವತ್ತೊಂದು ಕೊಟ್ಟಿದೆ ಒಂದು ಹೇಳಿಕೆ, ಇನ್ಮೇಲಿಂದ ಡಿಲೇ ಆಗಿ ಆತರ ಪ್ರಯಾಣಿಕರು ಇಷ್ಟು ಅವರ್ಸ್ ಏರ್ಪೋರ್ಟ್ ಅಲ್ಲಿ ಇರ್ಬೇಕಂದ್ರೆ ಅವ್ರಿಗೆ ಹೋಟ್ಲ್ ಫೆಸಿಲಿಟಿ ಕೊಡಬೇಕಾಗತ್ತೆ, ಮತ್ತೆ ಅವ್ರಿಗೆ ಆಲ್ಟರ್ನೇಟ್ ಏರ್ಕ್ರಾಫ್ಟ್ ಅರೇಂಜ್ ಮಾಡಿ ಕೊಡಬೇಕಾಗುತ್ತೆ. ಆತರ ಏನೇನೋ ನಿಯಮಗಳು ಬಂದಿದಾವೆ, ಇವತ್ತು ನೋಡ್ಬೇಕು ಆ ನಿಯಮಗಳನ್ನೆಲ್ಲ ಪರಿಪಾಲಿಸಬೇಕು ಅಂತ. ಬಟ್ ಈ ಒಂದು ಏನಂದ್ರೆ ಈ ಒಂದು ಸಿಚುಯೇಷನ್ ಸಡನ್ ಆಗಿ ಫ್ಲೇರ್ ಅಪ್ ಆಗಿರೋ ಸಿಚುಯೇಷನ್ ಸೆಟ್ಲ್ ಆಗಕ್ಕೆ ಇನ್ನೂ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಯು ಕ್ಯಾನ್ ಸೇ ಇಟ್ ಇಸ್ ಎ ಟೋಟಲ್ ಮಿಸ್ಮ್ಯಾನೇಜ್ಮೆಂಟ್ ಆಫ್ ಇಂಡಿಗೋ. ಓಕೆ, ಅವರು ಒಂದ್ ವರ್ಷದಿಂದಾನೇ ಇದಾಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು. ಬಟ್ ಕೋರ್ಟ್ ಚಾಟಿ ಬೀಸೋ ತನಕ ಇವ್ರು ಎಚ್ಚೆತ್ಕೊಳ್ಳಿಲ್ಲ. ಇಲ್ಲ ಅವಾಗ್ಲೇ ಡೆಸ್ಟಿನೇಷನ್ಸ್ ಗಳು ಕಮ್ಮಿ ಮಾಡ್ಕೊಂಡ್ ಬರ್ಬೇಕಾಗಿತ್ತು, ಏನಾರು ಅವ್ರು ಮಾಡ್ಕೊಂಡ್ ಬರ್ಬೇಕಾಗಿತ್ತು. ಬಟ್ ಅವ್ರು ಯಾವ್ದನ್ನು ಸರಿಯಾಗಿ ಪ್ಲಾನ್ ಮಾಡಿಲ್ಲ ಅನ್ನೋದು. ಗಿರೀಶ್ ಸರ್, ಈಗ ಪರ್ಯಾಯವಾಗಿ ಏನಾದ್ರೂ ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಹಾಗೆ DGCA ಇದಕ್ಕೇನಾದ್ರೂ ಬೇರೆ ವ್ಯವಸ್ಥೆ ಮಾಡೋದಕ್ಕೆ ಈ ತಕ್ಷಣಕ್ಕೆ ಆಕ್ಷನ್ ಪ್ಲಾನ್ ಏನು ಅಂತ? ನೋಡಿ, ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅನ್ನಕ್ಕೆ ಈಗ ಅವ್ರಿಗೆ ಏನ್ ಏರ್ಕ್ರಾಫ್ಟ್ ಶಾರ್ಟೇಜಸ್ ಏನು ಆಗ್ತಾ ಇಲ್ಲ. ಅವ್ರಿಗೆ ಈಗ ಏನಾಗ್ತಾ ಇರೋದು ಅಂದ್ರೆ ಪೈಲಟ್ ಶಾರ್ಟೇಜಸ್ ಜಾಸ್ತಿ ಆಗ್ತಾ ಇದೆ. ಸೊ ಈ ಪೈಲಟ್ ಶಾರ್ಟೇಜಸ್ ನ ಹೇಗೆ ಅವ್ರು ತುಂಬೋದು, ಅದನ್ನ ಇಮಿಡಿಯೇಟ್ ಆಗಿ ಆಗಲ್ಲ. ಯಾಕಂದ್ರೆ ನಂಬರ್ ಆಫ್ ಪೈಲಟ್ಸ್ ಜಾಸ್ತಿ ಇಲ್ಲ ನಮ್ಮ ಇಂಡಿಯಾದಲ್ಲಿ. ಪ್ಲಸ್ ಯಾರನ್ನೋ ಈಗ ಹೊಸಬ್ರನ್ನ ಕರ್ಕೊಂಡ್ಬಂದು ಡೈರೆಕ್ಟ್ ಆಗಿ ಲಾಂಗ್ ಡೆಸ್ಟಿನೇಷನ್ ರೂಟ್ಸ್ ಆತರ ಎಲ್ಲ ತಕ್ಷಣ ಕೊಡಕ್ ಆಗಲ್ಲ. ಸೊ ಬಿಕಾಸ್ ಪ್ರಯಾಣಿಕರ ಸೇಫ್ಟಿ ಇನ್ವಾಲ್ವ್ ಆಗಿರೋದ್ರಿಂದ ತಕ್ಷಣಕ್ಕೆ ಏನು ಪರ್ಯಾಯ ವ್ಯವಸ್ಥೆ ಅಂತ ನನಗ್ ಕಾಣ್ತಾ ಇರೋದು ಅಂದ್ರೆ ಕೆಲವು ನಾನ್ ಮೆಟ್ರೋ ಸಿಟೀಸ್, ಕೆಲವು ಎಲ್ಲಿ ಜನಗಳ ಕಮ್ಮಿ ಇರ್ತಾರೋ ಅಂತ ಸಿಟೀಸ್ ಗಳನ್ನ ಕಮ್ಮಿ ಮಾಡ್ಕೊಂಡ್ ಬರ್ಬೇಕಾಗತ್ತೆ. ಈಗ ಜೈಪುರ್ಗಿದೆ ಅಂತ ಇಟ್ಕೊಳ್ಳಿ, ಜೈಪುರ್ಗೆ ಕಟ್ ಮಾಡಬೇಕಾಗತ್ತೆ, ಡೆಲ್ಲಿ ತನಕನೇ ಮಾಡಬೇಕಾಗತ್ತೆ. ಡೆಲ್ಲಿಯಿಂದ ಜೈಪುರ್ಗೆ ಅವ್ರ ಬಸ್ ಟ್ರೈನ್ ಬೇರೆ ಮಾರ್ಗ ಹಿಡಿಬೇಕಾಗತ್ತೆ. ಈಗ ಜಮ್ಶೆಡ್ಪುರ್ಗಿದೆ ಅಂತ ಇಟ್ಕೊಳ್ಳಿ, ಇಂಡಿಗೋ ಏರ್ಲೈನ್ಸ್, ಈಗ ಕಲ್ಕಟ್ಟಾಗೆ ಸ್ಟಾಪ್ ಮಾಡಬೇಕಾಗತ್ತೆ, ಕಲ್ಕಟ್ಟಾಯಿಂದ ಅವ್ರ ಟ್ರೈನ್ ಅಲ್ಲಿ ಹೋಗ್ಬೇಕಾಗತ್ತೆ. ಇದೊಂದೇ ಮಾರ್ಗ ಇರೋದು ನಮ್ಗೆ. ಇವಾಗ ಅತಿ ಹೆಚ್ಚು ಏರ್ಕ್ರಾಫ್ಟ್ಸ್ ಬರ್ತಾ ಇದೆ, ನ್ಯಾರೋ ಬಾಡಿ ಏರ್ಕ್ರಾಫ್ಟ್ಸ್ ತುಂಬಾನೇ ಬುಕ್ ಮಾಡಿಕೊಂಡಿದೀವಿ ನಾವು. ಬಟ್ ಬಂದ್ರು ನಾವು ಆ ತಕ್ಕನಾಗೆ ಪೈಲಟ್ ಗಳನ್ನ ಜನರೇಟ್ ಮಾಡೋದ್ರಲ್ಲಿ ಎಲ್ಲೋ ಹಿಂದ್ ಬಿದ್ದಿದೀವಿ ನಾವು ಇಂಡಿಯನ್ ಗವರ್ಮೆಂಟ್ ಅಂತ ಹೇಳ್ಬೋದು. ಇಂಡಿಗೋನ್ ಬ್ಲೇಮ್ ಮಾಡಕ್ಕಾಗಲ್ಲ, ಪಾರ್ಟ್ಲಿ ಇದ್ರಲ್ಲಿ ಇಂಡಿಯನ್ ಗವರ್ಮೆಂಟ್ ಇದ್ರಲ್ಲಿ ಇನ್ವಾಲ್ವ್ ಆಗಿದೆ ಅಂತ. ರಿಯಲ್ ಟೈಮ್ ಏನು ಅಂತ ಹೇಳಿಲ್ಲ ಅನ್ನೋ ಆರೋಪ. ಮತ್ತೆ ನಿಗದಿತ ಸಮಯಕ್ಕೆ ಇವರು ಫ್ಲೈಟ್ ಅನ್ನ ಇವರು ಮೂವ್ ಮಾಡಲಿಲ್ಲ ಅನ್ನೋದೆಲ್ಲವೂ ಕೂಡ ಈಗ ಪ್ರಯಾಣಿಕರು ಮಾಡ್ತಾ ಇರುವಂತ ಆರೋಪ. ಮಿಸ್ಮ್ಯಾನೇಜ್ಮೆಂಟ್ ಏನಾದ್ರೂ ಇಂಡಿಗೋ ಮಾಡ್ತಾ ಇದನ್ನ ಸರಿಯಾಗಿ ನಿಭಾಯಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ ಇಂಡಿಗೋಗೆ? ಖಂಡಿತ ಇದು ಮಿಸ್ಮ್ಯಾನೇಜ್ಮೆಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ 2024 ಇಂದಾನೇ ಇದು ತರಬೇಕು ಅಂತ DGCA ಚರ್ಚೆ ಮಾಡ್ತಾನೆ ಇದ್ರು. ಇದನ್ನ ಯಾಕೆ ತರಬೇಕು ಅಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಪೈಲಟ್ ಅಂಡ್ ಪ್ರಯಾಣಿಕರ ಸೇಫ್ಟಿಗೋಸ್ಕರ ಇದು ತರಬೇಕು ಅಂತ ಮಾಡ್ತಾ ಇದ್ರು. ಇದು ಬಹಳ ಹಿಂದೆಯಿಂದಾನೇ ಚರ್ಚೆಯಲ್ಲಿತ್ತು. ಬಟ್ ಇವ್ರದ್ದು ಈ ಇಂಡಿಗೋ ಅವ್ರದೇ ಬಹಳ ಇರೋದ್ರಿಂದ ಇದನ್ನ ತಳ್ಕೊಂಡ್ ಬರ್ತಾ ಇದ್ರು ಮುಂದಕ್ಕೆ. ಯಾವಾಗ ಡೆಲ್ಲಿ ಹೈಕೋರ್ಟ್ ಚಾಟಿ ಬೀಸ್ತು ಅವಾಗ ಇವರು ಎಚ್ಚೆತ್ಕೊಂಡು ಇದನ್ನ ಇಂಪ್ಲಿಮೆಂಟ್ ಮಾಡಕ್ ಹೋದ್ರು. ಈಗ ಏನಾಗ್ತಾ ಇದೆ ಅಂದ್ರೆ ಅವ್ರ ಸರ್ವರ್ಗಳು ಸರಿ ಕೆಲಸ ಮಾಡ್ತಾ ಇಲ್ಲ, ಸರಿಯಾಗಿ ಮೆಸೇಜ್ ರೀಚ್ ಆಗ್ತಾ ಇಲ್ಲ. DGCA ಇನ್ನೊಂದ್ ಕಡೆ ಚಾಟಿ ಬೀಸ್ತಾ ಇದೆ. ಇವತ್ತೊಂದು ಕೊಟ್ಟಿದೆ ಒಂದು ಹೇಳಿಕೆ, ಇನ್ಮೇಲಿಂದ ಡಿಲೇ ಆಗಿ ಆತರ ಪ್ರಯಾಣಿಕರು ಇಷ್ಟು ಅವರ್ಸ್ ಏರ್ಪೋರ್ಟ್ ಅಲ್ಲಿ ಇರ್ಬೇಕಂದ್ರೆ ಅವ್ರಿಗೆ ಹೋಟ್ಲ್ ಫೆಸಿಲಿಟಿ ಕೊಡಬೇಕಾಗತ್ತೆ, ಮತ್ತೆ ಅವ್ರಿಗೆ ಆಲ್ಟರ್ನೇಟ್ ಏರ್ಕ್ರಾಫ್ಟ್ ಅರೇಂಜ್ ಮಾಡಿ ಕೊಡಬೇಕಾಗುತ್ತೆ. ಆತರ ಏನೇನೋ ನಿಯಮಗಳು ಬಂದಿದಾವೆ, ಇವತ್ತು ನೋಡ್ಬೇಕು ಆ ನಿಯಮಗಳನ್ನೆಲ್ಲ ಪರಿಪಾಲಿಸಬೇಕು ಅಂತ. ಬಟ್ ಈ ಒಂದು ಏನಂದ್ರೆ ಈ ಒಂದು ಸಿಚುಯೇಷನ್ ಸಡನ್ ಆಗಿ ಫ್ಲೇರ್ ಅಪ್ ಆಗಿರೋ ಸಿಚುಯೇಷನ್ ಸೆಟ್ಲ್ ಆಗಕ್ಕೆ ಇನ್ನೂ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಯು ಕ್ಯಾನ್ ಸೇ ಇಟ್ ಇಸ್ ಎ ಟೋಟಲ್ ಮಿಸ್ಮ್ಯಾನೇಜ್ಮೆಂಟ್ ಆಫ್ ಇಂಡಿಗೋ. ಓಕೆ, ಅವರು ಒಂದ್ ವರ್ಷದಿಂದಾನೇ ಇದಾಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು. ಬಟ್ ಕೋರ್ಟ್ ಚಾಟಿ ಬೀಸೋ ತನಕ ಇವ್ರು ಎಚ್ಚೆತ್ಕೊಳ್ಳಿಲ್ಲ. ಇಲ್ಲ
ಅವಾಗ್ಲೇ ಡೆಸ್ಟಿನೇಷನ್ಸ್ ಗಳು ಕಮ್ಮಿ ಮಾಡ್ಕೊಂಡ್ ಬರ್ಬೇಕಾಗಿತ್ತು, ಏನಾರು ಅವ್ರು ಮಾಡ್ಕೊಂಡ್ ಬರ್ಬೇಕಾಗಿತ್ತು. ಬಟ್ ಅವ್ರು ಯಾವ್ದನ್ನು ಸರಿಯಾಗಿ ಪ್ಲಾನ್ ಮಾಡಿಲ್ಲ ಅನ್ನೋದು. ಗಿರೀಶ್ ಸರ್, ಈಗ ಪರ್ಯಾಯವಾಗಿ ಏನಾದ್ರೂ ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಹಾಗೆ ಡಿಜಿಸಿಎ ಇದಕ್ಕೇನಾದ್ರೂ ಬೇರೆ ವ್ಯವಸ್ಥೆ ಮಾಡೋದಕ್ಕೆ ಈ ತಕ್ಷಣಕ್ಕೆ ಆಕ್ಷನ್ ಪ್ಲಾನ್ ಏನು ಅಂತ ನೋಡಿ, ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅನ್ನಕ್ಕೆ ಈಗ ಅವ್ರಿಗೆ ಏರ್ಕ್ರಾಫ್ಟ್ ಶಾರ್ಟೇಜಸ್ ಏನು ಆಗ್ತಾ ಇಲ್ಲ. ಅವ್ರಿಗೆ ಈಗ ಏನಾಗ್ತಾ ಇರೋದಂದ್ರೆ ಪೈಲಟ್ ಶಾರ್ಟೇಜಸ್ ಜಾಸ್ತಿ ಆಗ್ತಾ ಇದೆ. ಸೊ ಈ ಪೈಲಟ್ ಶಾರ್ಟೇಜಸ್ ನ ಹೇಗೆ ಅವ್ರು ತುಂಬೋದು, ಅದನ್ನ ಇಮಿಡಿಯೇಟ್ ಆಗಿ ಆಗಲ್ಲ. ಯಾಕಂದ್ರೆ ನಂಬರ್ ಆಫ್ ಪೈಲಟ್ಸ್ ಜಾಸ್ತಿ ಇಲ್ಲ ನಮ್ಮ ಇಂಡಿಯಾದಲ್ಲಿ. ಪ್ಲಸ್ ಯಾರನ್ನೋ ಈಗ ಹೊಸಬ್ರನ್ನ ಕರ್ಕೊಂಡ್ಬಂದು ಡೈರೆಕ್ಟ್ ಆಗಿ ಲಾಂಗ್ ಡೆಸ್ಟಿನೇಷನ್ ರೂಟ್ಸ್ ಆ ತರ ಎಲ್ಲ ತಕ್ಷಣ ಕೊಡಕ್ ಆಗಲ್ಲ. ಸೊ ಬಿಕಾಸ್ ಪ್ರಯಾಣಿಕರ ಸೇಫ್ಟಿ ಇನ್ವಾಲ್ವ್ ಆಗಿರೋದ್ರಿಂದ ತಕ್ಷಣಕ್ಕೆ ಏನು ಪರ್ಯಾಯ ವ್ಯವಸ್ಥೆ ಅಂತ ನನಗ್ ಕಾಣ್ತಾ ಇರೋದು ಅಂದ್ರೆ ಕೆಲವು ನಾನ್ ಮೆಟ್ರೋ ಸಿಟೀಸ್, ಕೆಲವು ಎಲ್ಲಿ ಜನಗಳ ಕಮ್ಮಿ ಇರ್ತಾರೋ ಅಂತ ಸಿಟೀಸ್ ಗಳನ್ನ ಕಮ್ಮಿ ಮಾಡ್ಕೊಂಡ್ ಬರ್ಬೇಕಾಗತ್ತೆ. ಈಗ ಜೈಪುರ್ಗಿದೆ ಅಂತ ಇಟ್ಕೊಳ್ಳಿ, ಜೈಪುರ್ಗೆ ಕಟ್ ಮಾಡಬೇಕಾಗತ್ತೆ, ಡೆಲ್ಲಿ ತನಕನೇ ಮಾಡಬೇಕಾಗತ್ತೆ. ಡೆಲ್ಲಿಯಿಂದ ಜೈಪುರ್ಗೆ ಅವ್ರ ಬಸ್ ಟ್ರೈನ್ ಬೇರೆ ಮಾರ್ಗ ಹಿಡಿಬೇಕಾಗತ್ತೆ. ಈಗ ಜಮ್ಶೆಡ್ಪುರ್ಗಿದೆ ಅಂತ ಇಟ್ಕೊಳ್ಳಿ, ಇಂಡಿಗೋ ಏರ್ಲೈನ್ಸ್, ಈಗ ಕಲ್ಕಟ್ಟಾಗೆ ಸ್ಟಾಪ್ ಮಾಡಬೇಕಾಗತ್ತೆ, ಕಲ್ಕಟ್ಟಾಯಿಂದ ಅವ್ರ ಟ್ರೈನ್ ಅಲ್ಲಿ ಹೋಗ್ಬೇಕಾಗತ್ತೆ. ಇದು ಒಂದೇ ಮಾರ್ಗ ಇರೋದು ನಮ್ಗೆ. ಇವಾಗ ಅತಿ ಹೆಚ್ಚು ಏರ್ಕ್ರಾಫ್ಟ್ಸ್ ಬರ್ತಾ ಇದೆ, ನ್ಯಾರೋ ಬಾಡಿ ಏರ್ಕ್ರಾಫ್ಟ್ಸ್ ತುಂಬಾನೇ ಬುಕ್ ಮಾಡಿಕೊಂಡಿದೀವಿ ನಾವು. ಬಟ್ ಬಂದ್ರು ನಾವು ಆ ತಕ್ಕನಾಗೆ ಪೈಲಟ್ ಗಳನ್ನ ಜನರೇಟ್ ಮಾಡೋದ್ರಲ್ಲಿ ಎಲ್ಲೋ ಹಿಂದ್ ಬಿದ್ದಿದೀವಿ ನಾವು ಇಂಡಿಯನ್ ಗವರ್ಮೆಂಟ್ ಅಂತ ಹೇಳ್ಬೋದು. ಇಂಡಿಗೋನ್ ಬ್ಲೇಮ್ ಮಾಡಕ್ಕಾಗಲ್ಲ, ಪಾರ್ಟ್ಲಿ ಇದ್ರಲ್ಲಿ ಇಂಡಿಯನ್ ಗವರ್ಮೆಂಟ್ ಇದ್ರಲ್ಲಿ ಇನ್ವಾಲ್ವ್ ಆಗಿದೆ ಅಂತ. ರಿಯಲ್ ಟೈಮ್ ಏನು ಅಂತ ಹೇಳಿ ಹೇಳಿಲ್ಲ ಅನ್ನೋ ಆರೋಪ, ಮತ್ತೆ ನಿಗದಿತ ಸಮಯಕ್ಕೆ ಇವರು ಫ್ಲೈಟ್ ಅನ್ನ ಇವರು ಮೂವ್ ಮಾಡಲಿಲ್ಲ ಅನ್ನೋದೆಲ್ಲವೂ ಕೂಡ ಈಗ ಪ್ರಯಾಣಿಕರು ಮಾಡ್ತಾ ಇರುವಂತ ಆರೋಪ. ಮಿಸ್ಮ್ಯಾನೇಜ್ಮೆಂಟ್ ಏನಾದ್ರೂ ಇಂಡಿಗೋ ಮಾಡ್ತಾ ಇದನ್ನ ಸರಿಯಾಗಿ ನಿಭಾಯಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ ಇಂಡಿಗೋಗೆ? ಖಂಡಿತ ಇದು ಮಿಸ್ಮ್ಯಾನೇಜ್ಮೆಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ 2024 ಇಂದಾನೇ ಇದು ತರಬೇಕು ಅಂತ ಡಿಜಿಸಿಎ ಚರ್ಚೆ ಮಾಡ್ತಾನೆ ಇದ್ರು. ಇದನ್ನ ಯಾಕೆ ತರಬೇಕು ಅಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಪೈಲಟ್ ಅಂಡ್ ಪ್ರಯಾಣಿಕರ ಸೇಫ್ಟಿಗೋಸ್ಕರ ಇದು ತರಬೇಕು ಅಂತ ಮಾಡ್ತಾ ಇದ್ರು. ಇದು ಬಹಳ ಹಿಂದೆಯಿಂದಾನೇ ಚರ್ಚೆಯಲ್ಲಿತ್ತು. ಬಟ್ ಇವ್ರದ್ದು ಈ ಇಂಡಿಗೋ ಅವ್ರದೇ ಬಹಳ ಸೇ ಇರೋದ್ರಿಂದ ಇದನ್ನ ತಳ್ಕೊಂಡ್ ಬರ್ತಾ ಇದ್ರು ಮುಂದಕ್ಕೆ. ಯಾವಾಗ ಡೆಲ್ಲಿ ಹೈಕೋರ್ಟ್ ಚಾಟಿ ಬೀಸ್ತು ಅವಾಗ ಇವರು ಎಚ್ಚೆತ್ಕೊಂಡು ಇದನ್ನ ಇಂಪ್ಲಿಮೆಂಟ್ ಮಾಡಕ್ ಹೋದ್ರು. ಈಗ ಏನಾಗ್ತಾ ಇದೆ ಅಂದ್ರೆ ಅವ್ರ ಸರ್ವರ್ಗಳು ಸರಿ ಕೆಲಸ ಮಾಡ್ತಾ ಇಲ್ಲ, ಸರಿಯಾಗಿ ಮೆಸೇಜ್ ರೀಚ್ ಆಗ್ತಾ ಇಲ್ಲ. ಡಿಜಿಸಿಎ ಇನ್ನೊಂದ್ ಕಡೆ ಚಾಟಿ ಬೀಸ್ತಾ ಇದೆ. ಇವತ್ತೊಂದು ಕೊಟ್ಟಿದೆ ಒಂದು ಹೇಳಿಕೆ, ಇನ್ಮೇಲಿಂದ ಡಿಲೇ ಆಗಿ ಆತರ ಪ್ರಯಾಣಿಕರು ಇಷ್ಟು ಅವರ್ಸ್ ಏರ್ಪೋರ್ಟ್ ಅಲ್ಲಿ ಇರ್ಬೇಕಂದ್ರೆ ಅವ್ರಿಗೆ ಹೋಟ್ಲ್ ಫೆಸಿಲಿಟಿ ಕೊಡಬೇಕಾಗತ್ತೆ, ಮತ್ತೆ ಅವ್ರಿಗೆ ಆಲ್ಟರ್ನೇಟ್ ಏರ್ಕ್ರಾಫ್ಟ್ ಅರೇಂಜ್ ಮಾಡಿ ಕೊಡಬೇಕಾಗುತ್ತೆ. ಆತರ ಏನೇನೋ ನಿಯಮಗಳು ಬಂದಿದಾವೆ, ಇವತ್ತು ನೋಡ್ಬೇಕು ಆ ನಿಯಮಗಳನ್ನೆಲ್ಲ ಪರಿಪಾಲಿಸಬೇಕು ಅಂತ. ಬಟ್ ಈ ಒಂದು ಏನಂದ್ರೆ ಈ ಒಂದು ಸಿಚುಯೇಷನ್ ಸಡನ್ ಆಗಿ ಫ್ಲೇರ್ ಅಪ್ ಆಗಿರೋ ಸಿಚುಯೇಷನ್ ಸೆಟ್ಲ್ ಆಗಕ್ಕೆ ಇನ್ನೂ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಯು ಕ್ಯಾನ್ ಸೇ ಇಟ್ ಇಸ್ ಎ ಟೋಟಲ್ ಮಿಸ್ಮ್ಯಾನೇಜ್ಮೆಂಟ್ ಆಫ್ ಇಂಡಿಗೋ. ಓಕೆ, ಅವರು ಒಂದ್ ವರ್ಷದಿಂದಾನೇ ಇದಾಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು. ಬಟ್ ಕೋರ್ಟ್ ಚಾಟಿ ಬೀಸೋ ತನಕ ಇವ್ರು ಎಚ್ಚೆತ್ಕೊಳ್ಳಿಲ್ಲ. ಇಲ್ಲ ಅವಾಗ್ಲೇ ಡೆಸ್ಟಿನೇಷನ್ಸ್ ಗಳು ಕಮ್ಮಿ ಮಾಡ್ಕೊಂಡ್ ಬರ್ಬೇಕಾಗಿತ್ತು, ಏನಾರು ಅವ್ರು ಮಾಡ್ಕೊಂಡ್ ಬರ್ಬೇಕಾಗಿತ್ತು. ಬಟ್ ಅವ್ರು ಯಾವ್ದನ್ನು ಸರಿಯಾಗಿ ಪ್ಲಾನ್ ಮಾಡಿಲ್ಲ ಅನ್ನೋದು. ಗಿರೀಶ್ ಸರ್, ಈಗ ಪರ್ಯಾಯವಾಗಿ ಏನಾದ್ರೂ ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಹಾಗೆ ಡಿಜಿಸಿಎ ಇದಕ್ಕೇನಾದ್ರೂ ಬೇರೆ ವ್ಯವಸ್ಥೆ ಮಾಡೋದಕ್ಕೆ ಈ ತಕ್ಷಣಕ್ಕೆ ಆಕ್ಷನ್ ಪ್ಲಾನ್ ಏನು ಅಂತ ನೋಡಿ, ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅನ್ನಕ್ಕೆ ಈಗ ಅವ್ರಿಗೆ ಏರ್ಕ್ರಾಫ್ಟ್ ಶಾರ್ಟೇಜಸ್ ಏನು ಆಗ್ತಾ ಇಲ್ಲ. ಅವ್ರಿಗೆ ಈಗ ಏನಾಗ್ತಾ ಇರೋದಂದ್ರೆ ಪೈಲಟ್ ಶಾರ್ಟೇಜಸ್ ಜಾಸ್ತಿ ಆಗ್ತಾ ಇದೆ. ಸೊ ಈ ಪೈಲಟ್ ಶಾರ್ಟೇಜಸ್ ನ ಹೇಗೆ ಅವ್ರು ತುಂಬೋದು, ಅದನ್ನ ಇಮಿಡಿಯೇಟ್ ಆಗಿ ಆಗಲ್ಲ. ಯಾಕಂದ್ರೆ ನಂಬರ್ ಆಫ್ ಪೈಲಟ್ಸ್ ಜಾಸ್ತಿ ಇಲ್ಲ ನಮ್ಮ ಇಂಡಿಯಾದಲ್ಲಿ. ಪ್ಲಸ್ ಯಾರನ್ನೋ ಈಗ ಹೊಸಬ್ರನ್ನ ಕರ್ಕೊಂಡ್ಬಂದು ಡೈರೆಕ್ಟ್ ಆಗಿ ಲಾಂಗ್ ಡೆಸ್ಟಿನೇಷನ್ ರೂಟ್ಸ್ ಆ ತರ ಎಲ್ಲ ತಕ್ಷಣ ಕೊಡಕ್ ಆಗಲ್ಲ. ಸೊ ಬಿಕಾಸ್ ಪ್ರಯಾಣಿಕರ ಸೇಫ್ಟಿ ಇನ್ವಾಲ್ವ್ ಆಗಿರೋದ್ರಿಂದ ತಕ್ಷಣಕ್ಕೆ ಏನು ಪರ್ಯಾಯ ವ್ಯವಸ್ಥೆ ಅಂತ ನನಗ್ ಕಾಣ್ತಾ ಇರೋದು ಅಂದ್ರೆ ಕೆಲವು ನಾನ್ ಮೆಟ್ರೋ ಸಿಟೀಸ್, ಕೆಲವು ಎಲ್ಲಿ ಜನಗಳ ಕಮ್ಮಿ ಇರ್ತಾರೋ ಅಂತ ಸಿಟೀಸ್ ಗಳನ್ನ ಕಮ್ಮಿ ಮಾಡ್ಕೊಂಡ್ ಬರ್ಬೇಕಾಗತ್ತೆ. ಈಗ ಜೈಪುರ್ಗಿದೆ ಅಂತ ಇಟ್ಕೊಳ್ಳಿ, ಜೈಪುರ್ಗೆ ಕಟ್ ಮಾಡಬೇಕಾಗತ್ತೆ, ಡೆಲ್ಲಿ ತನಕನೇ ಮಾಡಬೇಕಾಗತ್ತೆ. ಡೆಲ್ಲಿಯಿಂದ ಜೈಪುರ್ಗೆ ಅವ್ರ ಬಸ್ ಟ್ರೈನ್ ಬೇರೆ ಮಾರ್ಗ ಹಿಡಿಬೇಕಾಗತ್ತೆ. ಈಗ ಜಮ್ಶೆಡ್ಪುರ್ಗಿದೆ ಅಂತ ಇಟ್ಕೊಳ್ಳಿ, ಇಂಡಿಗೋ ಏರ್ಲೈನ್ಸ್, ಈಗ ಕಲ್ಕಟ್ಟಾಗೆ ಸ್ಟಾಪ್ ಮಾಡಬೇಕಾಗತ್ತೆ, ಕಲ್ಕಟ್ಟಾಯಿಂದ ಅವ್ರ ಟ್ರೈನ್ ಅಲ್ಲಿ ಹೋಗ್ಬೇಕಾಗತ್ತೆ. ಇದು ಒಂದೇ ಮಾರ್ಗ ಇರೋದು ನಮ್ಗೆ. ಇವಾಗ ಅತಿ ಹೆಚ್ಚು ಏರ್ಕ್ರಾಫ್ಟ್ಸ್ ಬರ್ತಾ ಇದೆ, ನ್ಯಾರೋ ಬಾಡಿ ಏರ್ಕ್ರಾಫ್ಟ್ಸ್ ತುಂಬಾನೇ ಬುಕ್ ಮಾಡಿಕೊಂಡಿದೀವಿ ನಾವು. ಬಟ್ ಬಂದ್ರು ನಾವು
ಆ ತಕ್ಕನಾಗೆ ಪೈಲಟ್ ಗಳನ್ನ ಜನರೇಟ್ ಮಾಡೋದ್ರಲ್ಲಿ ಎಲ್ಲೋ ಹಿಂದ್ ಬಿದ್ದಿದೀವಿ ನಾವು ಇಂಡಿಯನ್ಸ್ ಅಂತ, ಇಂಡಿಯನ್ ಗವರ್ಮೆಂಟ್ ಅಂತ ಹೇಳ್ಬೋದು. ಇಂಡಿಗೋನ್ ಬ್ಲೇಮ್ ಮಾಡಕ್ಕಾಗಲ್ಲ. ಪಾರ್ಟ್ಲಿ ಇದ್ರಲ್ಲಿ ಇಂಡಿಯನ್ ಗವರ್ಮೆಂಟ್ ಇದ್ರಲ್ಲಿ ಇನ್ವಾಲ್ವ್ ಆಗಿದೆ ಅಂತ